ಸಿಎಂ ಡಿಕೆ ಶಿವಕುಮಾರ್ ಸಂಪುಟ ಸೇರಿದ ನೂತನ ಸಚಿವರು 19 ಶಾಸಕರು ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ. ಲೋಕಭವನದಲ್ಲಿ ಪದಗ್ರಹಣ ಸ್ವೀಕರಿಸಿದ್ದಾರೆ ಸಚಿವರು. 20 ಆಗಬೇಕಾಗಿತ್ತು, ಒಂದು ಹಾಗೆ ಹೋಲ್ಡ್ ಇಟ್ಕೊಂಡಿದ್ದಾರೆ. ಲೋಕಭವನದ ಗಾಜಿನ ಮನೆ ಆವರಣದಲ್ಲಿ ನಡೆದಂತಹ ಸಮಾರಂಭದಲ್ಲಿ ಆಗಿರುವಂತ ಬೆಳವಣಿಗೆ. ಬಟ್ ಸಿದ್ದರಾಮಯ್ಯನವರೇ ಇರಲಿಲ್ಲ ಈ ಕಾರ್ಯಕ್ರಮದಲ್ಲಿ. ಎಲ್ಲ ಸಚಿವರಿಗೆ ಅಭಿನಂದನೆಯನ್ನು ರಾಜ್ಯಪಾಲರು ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಡಿಸಿಎಂ ಪರಮೇಶ್ವರಿಂದಲೂ ಕೂಡ ಅಭಿನಂದನೆಯನ್ನ ಸಲ್ಲಿಸಲಾಗಿದೆ. ಸೊ ಪಬ್ಲಿಕ್ ಟಿವಿ ಜೊತೆಗೆ ಸಂತಸವನ್ನು ಹಂಚಿಕೊಂಡಿದ್ದಾರೆ ನೂತನ ಸಚಿವರು. ಯಾರೆಲ್ಲ ಇವತ್ತು ಸಚಿವರಾದರು, ಏನು ಹೇಳಿದ್ರು ಅವರು, ಎಲ್ಲವನ್ನ ನಿಮ್ಮ ಮುಂದೆ ಇಡ್ತೀವಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಯಾರ್ಯಾರು ಏನೇನು ಅಂತ ಹೇಳಿ. ಸೊ ಆ ಕಡೆಗೆ ಒಬ್ಬೊಬ್ಬರದ್ದು ನಿಮಗೆ ಪದಗ್ರಹಣ ಕಾರ್ಯಕ್ರಮದ ಮಾಹಿತಿಯನ್ನು ನಿಮಗೆ ಕೊಡ್ತಾ ಹೋಗ್ತೀವಿ. ಸೊ ಅಜಯ್ ಸಿಂಗ್ ಅವರು, ಮಾಗಡಿ ಬಾಲಕೃಷ್ಣ ಅವರು, ಆ ಕಡೆಗೆ ಬಸವರಾಜ ರಾಯರೆಡ್ಡಿ ಅವರು, ಈ ಕಡೆಗೆ ಚಲುವರಾಯಸ್ವಾಮಿ ಅವರು, ಲಕ್ಷ್ಮಣ ಸವದಿ ಅವರು. ಸೊ ಹೀಗೆ ಒಟ್ಟು 19 ಜನ ಪದಗ್ರಹಣವನ್ನು ಸ್ವೀಕಾರವನ್ನು ಮಾಡಿದ್ದಾರೆ. ಬಸವಂತಪ್ಪ ಅವರು ಕೂಡ ಇದರಲ್ಲಿ. ಇನ್ನು ಮಧು ಬಂಗಾರಪ್ಪನವರು, ಎಸ್ ಮಲ್ಲಿಕಾರ್ಜುನ ಅವರು, ನಾಗೇಂದ್ರ ಅವರು, ನರೇಂದ್ರ ಸ್ವಾಮಿ ಅವರು, ಪುಟ್ಟರಂಗ ಶೆಟ್ಟಿ ಅವರು, ಇನ್ನು ಒಟ್ಟು 19 ಜನ ಪದಗ್ರಹಣವನ್ನು ಸ್ವೀಕಾರ ಮಾಡಿದ್ದಾರೆ. ನಿಮ್ಗೆ ಪೂರ್ತಿಯಾಗಿ ಒಂದೊಂದೇ ಹೆಸರುಗಳನ್ನು ಕೂಡ ಹೇಳ್ತಾ ಹೋಗ್ತಾ ಇದ್ದೀನಿ ನಿಮಗೆ. ರಿಜ್ವಾನ್ ಅರ್ಷದ್ ಅವರಿದ್ದರು, ಆ ಕಡೆಗೆ ಸಂತೋಷ್, ಇನ್ನು ಓವರಾಲ್ ಆಗಿ ಈಗ ಒಂದಿಷ್ಟು ಜನರಿಗೆ ಮಿಸ್ ಆಗಿದೆ. ಅವ್ರದ್ದೆಲ್ಲ ಪರಿಸ್ಥಿತಿ ಏನು, ಅವರ ಅಭಿಮಾನಿಗಳೇನು ಹೇಳ್ತಾ ಇದ್ದಾರೆ, ಎಲ್ಲ ಡೀಟೇಲ್ಸ್ ಇಲ್ಲಿದೆ ನೋಡಿ. ಕೊನೆಗೂ ವಿಸ್ತರಣೆ ಆಯಿತು ಡಿಕೆ ಸಂಪುಟ. ಗಜಪ್ರಸವ ಬಳಿಕ ಕ್ಯಾಬಿನೆಟ್ ಲಿಸ್ಟ್ ಔಟ್. ಪಟ್ಟಿ ಬರ್ತಿದ್ದಂತೆ ಹೊಸ ಸಂಕಷ್ಟ ಶುರು. ಸಚಿವ ಸ್ಥಾನ ಸಿಗದಿದ್ದಕ್ಕೆ ಆಕ್ರೋಶ ಸ್ಫೋಟ. ಅಂತೂ ಇಂತೂ ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರದ ಸಚಿವ ಸಂಪುಟ ಭರ್ತಿಯಾಗಿದೆ. ಸತತ ದೆಹಲಿ ಪರೇಡ್, ಮ್ಯಾರಥಾನ್ ಸಭೆ, ಕುತೂಹಲಕಾರಿ ಭೇಟಿಯ ಬಳಿಕ ಕೊನೆಗೂ ಕೂಡ ಹೈಕಮಾಂಡ್ ಸಚಿವರ ಪಟ್ಟಿಯನ್ನ ಫೈನಲ್ ಮಾಡಿದೆ. ರಾಹುಲ್ ಗಾಂಧಿ 20 ಸಚಿವರ ಹೆಸರುಗಳಿಗೆ ಅಂತಿಮ ಮುದ್ರೆ ಒತ್ತಿದ್ದಾರೆ. ತಮಗೆ ಮಂತ್ರಿಗಿರಿ ಸೀಟ್ ಸಿಗಬಹುದು ಎಂಬ ನಿರೀಕ್ಷೆಯಲ್ಲಿ ದೆಹಲಿಗೆ ದಾಂಗುಡಿ ಇಟ್ಟಿದ್ದ 10 ಹಲವು ಶಾಸಕರಿಗೆ ಹೈಕಮಾಂಡ್ ಫೈನಲ್ ಪಟ್ಟಿಯಲ್ಲಿ ನಿರಾಸೆಯಷ್ಟೇ ಉತ್ತರ ಆಗಿತ್ತು. ಹೌದು, ನಮಗೂ ಸಚಿವ ಸ್ಥಾನ ಕೊಡಿ, ನಮ್ಮನ್ನು ಮಂತ್ರಿ ಸ್ಥಾನಕ್ಕೆ ಪರಿಗಣಿಸಿ ಅಂತ ಹಲವು ಆಕಾಂಕ್ಷಿಗಳು ದೆಹಲಿಗೆ ಹೋಗಿ ಬರ್ತಿದ್ರು. ಇನ್ನೂ ಕೆಲವರು ದೆಹಲಿಯಲ್ಲಿಯೇ ಠಿಕಾಣಿಯನ್ನು ಕೂಡ ಹೂಡಿದ್ರು. ಆದರೆ ಅದರಲ್ಲಿ ಕೆಲವರಿಗೆ ಹೈಕಮಾಂಡ್ ಬಿಗ್ ಶಾಕ್ ಕೊಟ್ಟಿದೆ. ಈ ಬಾರಿ ಸಚಿವರಾಗ್ತೀವಿ ಅಂತಿದ್ದವರ ಆಸೆಗೆ ತಣ್ಣೀರೆರಚಿದೆ. ಸಿದ್ದರಾಮಯ್ಯ ಆಪ್ತರಿಗೆ ಹೈಕಮಾಂಡ್ ಶಾಕ್. ಸಿದ್ದು ಸಂಪುಟದಲ್ಲಿದ್ದ 12 ಮಂದಿಗೆ ಕೊಕ್. ಡಿಕೆ ಕ್ಯಾಬಿನೆಟ್ ರಚನೆಯ ವೇಳೆ ಸಿದ್ದರಾಮಯ್ಯ ಪಾತ್ರ ಮಹತ್ವದ್ದಾಗಿದೆ. ಮೊದಲ ಪಟ್ಟಿಯಲ್ಲಿ ತಮ್ಮ ಆಪ್ತರಿಗೆ ಮಂತ್ರಿಗಿರಿ ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದ ಸಿದ್ದರಾಮಯ್ಯ 2ನೇ ಪಟ್ಟಿಯಲ್ಲಿ ಆಪ್ತರಿಗೆ ಮಂತ್ರಿಗಿರಿ ಕೊಡಿಸುವಲ್ಲಿ ಅಷ್ಟರ ಮಟ್ಟಿಗೆ ಸಫಲವಾಗಿಲ್ಲ ಎನ್ನಲಾಗ್ತಿದೆ. ಸಿದ್ದರಾಮಯ್ಯ ಸಂಪುಟದಲ್ಲಿದ್ದ ಬರೋಬ್ಬರಿ 12 ಮಂದಿಗೆ ಈ ಸಲ ಹೈಕಮಾಂಡ್ ಆಘಾತಕಾರಿ ಸಂದೇಶ ಕೊಟ್ಟಿದೆ. ಇಷ್ಟು ಮಂದಿಗೆ ಡಿಕೆಶಿ ಸಂಪುಟದಲ್ಲಿ ಸ್ಥಾನವಿಲ್ಲದಂತಾಗಿದೆ. ಸಹಜವಾಗಿಯೇ ಅಸಮಾಧಾನಕ್ಕೂ ಕೂಡ ಇದು ಕಾರಣವಾಗಿದೆ. ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟ ದಿನೇಶ್ ಗುಂಡೂರಾವ್, ನಾನು ನಿರೀಕ್ಷೆ ಇಟ್ಕೊಂಡಿರಲಿಲ್ಲ, ಮಂತ್ರಿಮಂಡಲ ರಚನೆ ಆಗಿರೋದು ಖುಷಿ ವಿಚಾರ, ಬೇರೆಯವ್ರಿಗೂ ಅವಕಾಶ ಸಿಕ್ಕಿದೆ, ಒಳ್ಳೇದಾಗ್ಲಿ ಅಂತ ಹೇಳಿದ್ರು. ಪರವಾಗಿಲ್ಲ, ಇನ್ನು ಬೇರೆಯವ್ರಿಗೂ ಅನುಭವ ಸಿಗ್ಬೇಕಲ್ಲಪ್ಪ, ಬೇರೆಯವ್ರಿಗೂ ಅನುಭವ ಸಿಗ್ಬೇಕಲ್ಲ. ನಾವು ಇದ್ವಲ್ಲ 3 ವರ್ಷ ಮಂತ್ರಿಯಾಗಿ. ಮಂತ್ರಿಮಂಡಲ ಆಗಿರೋದು ಬಹಳ ಒಳ್ಳೇದು. ಸ್ವಲ್ಪ ತಡ ಆಗಿತ್ತು, ಈಗ ಪೂರ್ತಿಯಾಗಿ ಆಗಿರೋದು ಒಂದು ಒಳ್ಳೆಯ ತೀರ್ಮಾನ ಅಂತಾನೆ ಹೇಳ್ಬೇಕು. ನಾವೇನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊ. ಶಾಸಕ ಪ್ರಿಯಾ ಕೃಷ್ಣಗೆ ಸಿಗದ ಸಚಿವ ಸ್ಥಾನ, ಸಿಎಂ ಎದುರೇ ಬೆಂಬಲಿಗರಿಂದ ಹೈಡ್ರಾಮಾ. ಸಿಎಂ ಕಾರಿಗೆ ಮುತ್ತಿಗೆ ಹಾಕಲು ಯತ್ನ. ಗೋವಿಂದರಾಜನಗರ ಶಾಸಕ ಪ್ರಿಯಾ ಕೃಷ್ಣಗೆ ಡಿಕೆ ಸಂಪುಟದಲ್ಲಿ ಸಚಿವ ಸ್ಥಾನ ಸಿಕ್ಕಿಲ್ಲ. ಹೀಗಾಗಿ ಪ್ರಿಯಾ ಕೃಷ್ಣ ಬೆಂಬಲಿಗರು ಭಾರಿ ಹೈಡ್ರಾಮಾ ಮಾಡಿದ್ದಾರೆ. ನಗರಭಾವಿ ಸರ್ಕಲ್ ಬಳಿ ಸಿಎಂ ಡಿಕೆ ಕಾರಿಗೆ ಮುತ್ತಿಗೆ ಹಾಕೋದಕ್ಕೆ ಯತ್ನಿಸಿದ್ದಾರೆ. ಅಯ್ಯಯ್ಯೋ ಅನ್ಯಾಯ ಅಂತ ಘೋಷಣೆ ಕೂಗಿದ್ದಾರೆ. ಸಿಎಂ ತೆರಳುವ ರಸ್ತೆಗೆ ಅಡ್ಡಲಾಗಿ ನಿಂತು ಧಿಕ್ಕಾರ ಕೂಗಿದ್ದಾರೆ. ತನ್ವೀರ್ ಸೇಠ್ಗೆ ಸಚಿವ ಸ್ಥಾನ ಮಿಸ್. ಶಾಸಕ ತನ್ವೀರ್ ಸೇಠ್ ಸಚಿವ ಸ್ಥಾನ ಸಿಗದಿದ್ದಕ್ಕೆ ಬೆಂಬಲಿಗರು ಕೆಂಡಾಮಂಡಲರಾಗಿದ್ದಾರೆ. ಮೈಸೂರಿನಲ್ಲಿ ತನ್ವೀರ್ ಸೇಠ್ ಸುದ್ದಿಗೋಷ್ಠಿ ನಡೆಸಿದ್ರು. ಈ ವೇಳೆ ಅಭಿಮಾನಿಗಳು ಏಕಾಏಕಿಯಾಗಿ ಪ್ರತಿಭಟನೆ ನಡೆಸಿದ್ರು. ನಮ್ಮ ನಾಯಕನಿಗೆ ಸ್ಥಾನ ಸಿಕ್ಕಿಲ್ಲ, ನಮಗೆ ನ್ಯಾಯ ಬೇಕು ಅಂತ ಹೇಳಿ ಪ್ರೊಟೆಸ್ಟ್ ಮಾಡಿದ್ರು. ಪ್ರತಿಭಟನೆ ತಾರಕಕ್ಕೇರಿ ಸೇಠ್ ಅಭಿಮಾನಿಯೊಬ್ಬರು ವಿಷ ಕುಡಿತಾರೆ. ತಕ್ಷಣವೇ ಅಭಿಮಾನಿಯನ್ನ ಆಸ್ಪತ್ರೆಗೆ ದಾಖಲಿಸಲಾಯಿತು. ಇನ್ನು ರಾಯಚೂರು ಜಿಲ್ಲೆಗೆ ಸಚಿವ ಸ್ಥಾನ ಕೈತಪ್ಪಿದ್ದು ಸಿಂಧನೂರು ಶಾಸಕ ಹಂಪನಗೌಡ ಅಭಿಮಾನಿಗಳು ಕಣ್ಣೀರಿಟ್ಟಿದ್ದಾರೆ. ಜಿಲ್ಲೆಗೆ ಒಂದೂ ಸಚಿವ ಸ್ಥಾನ ನೀಡಿಲ್ಲ ಅಂತೇಳಿ ಅಸಮಾಧಾನ ಹೊರಹಾಕಿದ್ದಾರೆ. ಒಟ್ಟಾರೆ ಡಿಕೆ ಸಚಿವ ಸಂಪುಟ ವಿಸ್ತರಣೆ ಯಾವಾಗುತ್ತೆ ಅಂತಿದ್ದ ವೇಳೆಯಲ್ಲಿಯೇ ಇದೀಗ ಲಿಸ್ಟ್ ಹೊರಬಂದಿದೆ. ಹಲವರಲ್ಲಿ ಅಸಮಾಧಾನವನ್ನ ಈ ಲಿಸ್ಟ್ ತರಿಸಿದೆ. ಹೈಕಮಾಂಡ್ ಹೇಗೆ ಇವರನ್ನ ಮನವೊಲಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.